ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ನಮ್ಮ ಚಿಕ್ಕಮಗಳೂರು ಟ್ರಿಪ್ನ ಪಾರ್ಟ್ 4 ವಿಡಿಯೋ ಇದು. ನಮ್ಮ ಹಿಂದಿನ ವಿಡಿಯೋದಲ್ಲಿ ಮುಳ್ಳಯ್ಯನಗಿರಿ ನೋಡಿದ್ವಿ, ದತ್ತಪೀಠ ನೋಡಿದ್ವಿ, ಹಾಗೆ ಕಳಸ ಹೊರನಾಡು ನೋಡಿದ್ವಿ. ಇವತ್ತು ನಾವು ವಿಸಿಟ್ ಮಾಡ್ತಾ ಇರೋಂಥ ಜಾಗ ಸಂಸೆ ಟೀ ಎಸ್ಟೇಟ್, ಕುದುರೆಮುಖ. ಸಂಸೆ ಟೀ ಎಸ್ಟೇಟ್ ಬಂದು ಕಳಸದಿಂದ ಕುದುರೆಮುಖ ಹೋಗೋ ದಾರಿಲೇನೇ ಇದೆ. ಲೆಫ್ಟ್ ಸೈಡ್ ಸಿಗುತ್ತೆ. ಕುದುರೆಮುಖ ಕಡೆಯಿಂದ ಬಂದರೆ ನಮಗೆ ರೈಟ್ ಸೈಡಿಗೆ ಬರುತ್ತೆ. ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ ಜಾಗ ಇದು. ಕಂಪ್ಲೀಟ್ ಬೆಟ್ಟಕ್ಕೇ ಒಂದು ಗ್ರೀನ್ ಮ್ಯಾಟ್ ಹಾಕಿರೋ ರೀತಿ ಕಾಣಿಸುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿದೆ ನೇಚರ್. ಇಲ್ಲಿ ಎಲ್ಲಿ ನೋಡಿದ್ರು ಹಸಿರು. ಈ ಟೀ ಎಸ್ಟೇಟು ಒಂದು ಪ್ರೈವೇಟ್ ಪ್ರಾಪರ್ಟಿ. ಆದರೆ ಇದನ್ನು ನೋಡೋದಕ್ಕಾಗಲಿ ವಿಸಿಟ್ ಮಾಡೋದಕ್ಕಾಗಲಿ ಯಾವುದೇ ರೀತಿ ಚಾರ್ಜಸ್ ಇಲ್ಲ. ಫ್ರೀ ಆಫ್ ಕಾಸ್ಟೇ ಹೋಗ್ಬೋದು, ನೋಡ್ಬೋದು. ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ ಇಲ್ಲಿ ಗಿಡಗಳನ್ನ ಕಿತ್ತು ಹಾಳು ಮಾಡೋದು ಅಥವಾ ಪ್ಲಾಸ್ಟಿಕ್ ಪೇಪರ್ಗಳನ್ನ ಹಾಕೋದು ಈ ಥರದ್ದೆಲ್ಲ ಮಾಡಬೇಡಿ. ಸೊ ನೀಟಾಗಿ ಇಟ್ಕೊಳ್ಳಿ, ಯಾಕಂದರೆ ಅವರು ನಮಗೆ ಫ್ರೀಯಾಗಿ ಇದನ್ನೆಲ್ಲ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಬೆಳಗ್ಗೆಯಿಂದ ಸಂಜೆವರೆಗೂ ಓಪನ್ ಇರುತ್ತೆ, ಟೈಮಿಂಗ್ಸ್ ಏನಿಲ್ಲ. ಕಳಸದಿಂದ ಸುಮಾರು 8ರಿಂದ 10 ಕಿಲೋಮೀಟರ್ ಇದೆ ಡಿಸ್ಟೆನ್ಸ್. ಟೀ ಎಸ್ಟೇಟ್ ಮಧ್ಯದಲ್ಲೇ ಒಂದು ಗಣೇಶ ಟೆಂಪಲ್ ಇದೆ, ಸರ್ವಸಿದ್ಧಿ ವಿನಾಯಕ ಟೆಂಪಲ್ಲು. ದೇವಸ್ಥಾನ ಓಪನ್ ಇರೋವಂಥ ಟೈಮಿಗೆ ಬಂದರೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೋದು. ಇದ್ರ ಮೇಲೆ ಹತ್ತಕ್ಕೆ ಟ್ರೈ ಮಾಡೋಣ, ಜಾಗ ಇದೆಯಾ ಅಂತ. ನೋಡಿ, ಅಲ್ಲೊಂದು ಟೀ ಹೌಸ್ ಅಂತ ಮಾಡಿದ್ದಾರೆ. ಸೊ ಟೀ ಕುಡಿಬೋದು ಅಲ್ಲಿ. ಹೋಟ್ಲಿಗೇನಿಲ್ಲ ಈ ಕಡೆ. ಸೊ ಟೀ ಕುಡ್ಕೊಂಡು ಫ್ರೆಶ್ ಆಗಿಬಿಟ್ಟು ಹೊರಡ್ಬೋದು ನೀವು ಕುದುರೆಮುಖ ಕಡೆಗೆ. ಇದು ಇನ್ನು ಟಾಪ್ ಸ್ವಲ್ಪ ಇದೆ, ಅಲ್ಲಿವರೆಗೂ ಹೊರಡೋಣ. ನಾನೀಗ ಪೀಕ್ ಪಾಯಿಂಟಿಗೆ ಬಂದಿದ್ದೀನಿ, ಟಾಪು ನೋಡಿ. ಎಲ್ಲ ಕೆಳಗಡೆ ರೋಡ್ ಅಲ್ಲಿದೆ. ಸುತ್ತಲೂ ಯಾವ ಕಡೆ ನೋಡಿದ್ರು ಟೀ ಎಸ್ಟೇಟೇ ಇದೆ ಇಲ್ಲಿ. ಇನ್ನು ಮೇಲೆ ಹೋಗ್ತಾ ಹೋಗ್ತಾ ಬೆಟ್ಟದ ಮೇಲೆಲ್ಲ ಇದೆ. ವಿಡಿಯೋ ಕಂಟಿನ್ಯೂ ಮಾಡೋಣ. ಸೊ ಬ್ಯಾಕ್ ಟು ಕುದುರೆಮುಖ. ಸೀನ್ರಿ ಅಂತ ತುಂಬ ಚೆನ್ನಾಗಿರುತ್ತೆ ಕುದುರೆಮುಖದು. ಎಲ್ಲ ವ್ಯೂ ಪಾಯಿಂಟ್ಸ್ ಇದೆ, ರಿವರ್ಸ್ ಬರುತ್ತೆ, ಹಿಲ್ ಸ್ಟೇಷನ್ಸ್ ಇದೆ. ಟ್ರಕ್ಕಿಂಗ್ ಹೋಗೋರು ಹೋಗ್ಬೋದು. ಕುದುರೆಮುಖ ಟ್ರಕ್ಕಿಂಗ್ ಫೇಮಸ್ಸು. ಪಾರ್ಕ್ ಇದೆ ಅಲ್ಲಿ, ಸುಮಾರು ಪ್ಲೇಸಸ್ ಇದೆ. ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡೋಣ. ಮಳೆ ಬೇರೆ ಬರೋಂಗಿದೆ. ಈಗ ಕುದುರೆಮುಖ ಹೋಗೋಕ್ಕೆ ಮುಂಚೆ ಈ ಟೀ ಹೌಸ್ಗೆ ಹೋಗ್ಬಿಟ್ಟು ಒಂದು ಟೀ ಕುಡಿದ್ಬಿಟ್ಟು ಹೋಗೋಣ ಹೆಂಗಿರುತ್ತೆ ಅಂತ. ಸರ್ ಟೀ ಇದೆಯಾ? ಹಾಂ ಕೊಡಿ, ಟೀ ಕೊಡಿ. ಅಲ್ಲಿ ನೋಡಿ ಕೆಳಗಡೆ ಒಂದು ಬೇಸ್ಮೆಂಟಲ್ಲಿ ಒಂದು ಫ್ಲೋರ್ ಇದೆ. ಅಲ್ಲಿಂದ ಫುಡ್ ಅಂದರೆ ಬನ್ಸು, ಟೀ, ಕಾಫಿ ಎಲ್ಲ ಮಾಡ್ಕೊಂಡು ಬರ್ತಿದ್ದಾರೆ. ಥ್ಯಾಂಕ್ ಯು. ನಮ್ಮ ಟೀ ಬಂದಿದೆ. ನೀರು ದೋಸೆನೂ ಸಿಗುತ್ತೆ, ಬನ್ಸು ಸಿಗುತ್ತೆ, ಟೀ, ಕಾಫಿ, ಕೆಲವೊಂದು ಕಾಫಿ ಟೀ ಪ್ರಾಡಕ್ಟ್ಸು, ಡ್ರೈ ಫ್ರೂಟ್ಸು ಎಲ್ಲ ಇಟ್ಟಿದ್ದಾರೆ. ಶಾಪ್ ಮಾಡೋರು ಮಾಡ್ಕೋಬೋದು. ನಾವಿಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಕುದುರೆಮುಖ ಫಾರೆಸ್ಟ್ ಚೆಕ್ ಪೋಸ್ಟ್ ಸಿಗುತ್ತೆ. ಅಲ್ಲಿ ಟೈಮಿಂಗ್ ಎಂಟ್ರಿ ಮಾಡಿಸ್ಬಿಟ್ಟು ಒಂದು ಪಾಸ್ ಕೊಡ್ತಾರೆ. ಎಕ್ಸಿಟ್ ಗೇಟ್ ಆ ಕಡೆ ಏನಿರುತ್ತೆ ಇನ್ನೊಂದು ಚೆಕ್ ಪೋಸ್ಟು. ಅವ್ರು ಕೊಟ್ಟಿರೋ ಟೈಮಿಂಗ್ ಅಷ್ಟರಲ್ಲಿ ನಾವು ರೀಚ್ ಆಗಬೇಕು. ಸೊ ತುಂಬ ಲೇಟ್ ಮಾಡೋಂಗಿಲ್ಲ ಮತ್ತು ಓವರ್ ಸ್ಪೀಡು ಇಲ್ಲ. ಆ ಟೈಮಲ್ಲೇ ಅಲ್ಲಿ ರೀಚ್ ಆಗಬೇಕಾಗುತ್ತೆ. ನೋಡಿ, ಅಲ್ಲಿ ಎದುರುಗಡೆ ಕಾಣಿಸ್ತಿದ್ದಿಲ್ಲ, ಅದನ್ನೇ ಚೆಕ್ ಪೋಸ್ಟು. ಸೊ ನಾನೀಗ ಕುದುರೆಮುಖ ಫಾರೆಸ್ಟ್ ಚೆಕ್ ಪೋಸ್ಟ್ ಹತ್ರ ಇದ್ದೀನಿ. ಇದು ಎಂಟ್ರಿ ಚೆಕ್ ಪೋಸ್ಟು. ಈ ಕಡೆಯಿಂದ ಹೋಗುವಾಗ, ಕಳಸ ಕಡೆಯಿಂದ ಹೋಗುವಾಗ. ಈಗ ನಾನು ಕಾರ್ಕಳ ಹೋಗ್ತಿರೋದ್ರಿಂದ ಆ ಕಡೆ ಎಕ್ಸಿಟ್ ಹತ್ರ ಒಂದು ಚೆಕ್ ಪೋಸ್ಟ್ ಇರುತ್ತೆ. ಸೊ ಇಲ್ಲಿ ನಮ್ಮ ವೆಹಿಕಲ್ ನಂಬರು, ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿಕೊಂಡು ಒಂದು ಟೈಮ್ ಅಲಾಟ್ ಮಾಡ್ತಾರೆ. ಸುಮಾರು ಈಗ ನಂಗೆ ಕಾರ್ಕಳ ಹೋಗ್ತಾ ಇರೋ ದಾರಿ 90 ನಿಮಿಷ, ಅಂದರೆ 1.5 ಗಂಟೆ ಅಲಾಟ್ ಮಾಡಿದ್ದಾರೆ. ಅಷ್ಟರಲ್ಲೇ ನಾನು ಈಗ ಚೆಕ್ ಪೋಸ್ಟು ರೀಚ್ ಆಗಬೇಕು. ತುಂಬ ಫಾಸ್ಟಾಗಿ ಹೋದರೆ ಓವರ್ ಸ್ಪೀಡು ಫೈನ್ ಹಾಕ್ತಾರೆ. ಯಾಕಂದರೆ ಇದು ಫಾರೆಸ್ಟ್ ಏರಿಯಾ, ಅದು ಅಲ್ಲದೆ ಇದು ನ್ಯಾಷನಲ್ ಪಾರ್ಕ್ ಆಗಿರೋದ್ರಿಂದ
ಪ್ರಾಣಿಗಳೆಲ್ಲ ಓಡಾಡ್ತಿರುತ್ತೆ. ಸೊ ಸ್ಪೀಡ್ ಮೇಂಟೈನ್ ಮಾಡಬೇಕು, ನಾವು ಓವರ್ ಸ್ಪೀಡ್ ಹೋಗೋಂಗಿಲ್ಲ. ಈ ಫಾರೆಸ್ಟ್ ಏರಿಯಾ ಸುಮಾರು 600 ಸ್ಕ್ವೇರ್ ಕಿಲೋಮೀಟ್ರ್ ಇದೆ, ತುಂಬಾ ದೊಡ್ಡದು. ಮತ್ತು ಇಲ್ಲಿ ಟ್ರಕ್ಕಿಂಗು ಕೂಡ ಫೆಸಿಲಿಟಿ ಇದೆ. ಯಾರನ್ನ ಟ್ರಕ್ಕಿಂಗ್ ಹೋಗೋಂಗಿದ್ರೆ ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆ, ಸಂಜೆ 6 ಗಂಟೆ ಇಷ್ಟು ಟೈಮಿಂಗ್ಸ್ ಇರುತ್ತೆ. ಇದರಲ್ಲಿ 200 ರೂಪಾಯಿ ಟಿಕೆಟ್ ತೊಗೊತಾರೆ, ಅಂದರೆ ಎಂಟ್ರಿ ಫೀ. ಮತ್ತು ಕಾಲೇಜ್ ಸ್ಟೂಡೆಂಟ್ ಆದರೆ 100 ರೂಪಾಯಿ ಇರುತ್ತೆ. ಗೈಡು ಮತ್ತು ಕ್ಯಾಮರಾ ಚಾರ್ಜು ಸಪ್ರೇಟಾಗಿ ಪೇ ಮಾಡಬೇಕು. ಸೊ ಕುದುರೆಮುಖ ಇದೆಯಲ್ಲ, ಇದು ಕರ್ನಾಟಕದಲ್ಲೇ ಸೆಕೆಂಡ್ ಹೈಯೆಸ್ಟ್ ಪೀಕ್ ಪಾಯಿಂಟು. ಫಸ್ಟ್ ಬಂದು ಮುಳ್ಳಯ್ಯನಗಿರಿ, ಸೆಕೆಂಡು ಕುದುರೆಮುಖ. ಟ್ರಕ್ಕಿಂಗ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಯಾರನ್ನ ಹೋಗಲಿಲ್ಲ ಅಂದರೆ ಟ್ರಕ್ಕಿಂಗ್ ಟ್ರೈ ಮಾಡ್ಬೋದು ಇಲ್ಲಿ. ಫ್ರೆಂಡ್ಸ್, ನಾನು ಯಾಕೆ ಇದು ಕುದುರೆಮುಖ ರೂಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದು ಅಂದರೆ, ನೋಡಿ ತೋರಿಸ್ತೀನಿ, ಕಾಣಿಸ್ತಿದೆಯಾ? ಅಮೇಝಿಂಗ್ ವ್ಯೂ. ಈ ಥರ ವ್ಯೂ ಪಾಯಿಂಟ್ಸು, ಪೀಕ್ಸು ತುಂಬಾ ಸಿಗುತ್ತೆ ಇಲ್ಲಿ. ನದಿಗಳು, ಇಲ್ಲೊಂದು ನೋಡಿ ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ಮಾಡಿದ್ದಾರೆ. ಜಸ್ಟ್ ಈ ಚೆಕ್ ಪೋಸ್ಟಿಂದ 1 ರಿಂದ 2 ಕಿಲೋಮೀಟ್ರ್ ಮುಂದೆ ಬಂದರೆ ಸಿಗುತ್ತೆ ಇದು ಹ್ಯಾಂಗಿಂಗ್ ಬ್ರಿಡ್ಜು. ಸೊ ಅಷ್ಟೇ, ಅದು ಎಂಡ್. ಆ ಕಡೆ ಕಾಫಿ ಎಸ್ಟೇಟ್ಸ್ ಇದೆ. ಸೊ ಕಂಟಿನ್ಯೂ ಮಾಡೋಣ ಜರ್ನಿನ. ನೋಡಿ, ಇದೆ ಕುದುರೆಮುಖ, KIOCL, ಕುದುರೆಮುಖ ಐರನ್ ಓರ್ ಕಾರ್ಪೊರೇಷನ್ ಲಿಮಿಟೆಡ್. ಇದೆಲ್ಲ ಇಂಡಸ್ಟ್ರಿ ಮುಂಚೆ ನಡೀತಾ ಇತ್ತು, ಇವಾಗಿಲ್ಲ ಐರನ್ ಓರ್ದು. ಇದೆಲ್ಲ ಫಾರೆಸ್ಟ್ ಆಫೀಸ್ಗಳು ಎಲ್ಲನೂ ಇದ್ದಾವೆ ಇಲ್ಲಿ, ಚೆಕ್ ಪೋಸ್ಟ್ ಎಲ್ಲನೂ ಇದೆ. ಇಲ್ಲಿಂದ ಒಳಗಡೆ ಹೋಗ್ಬೇಕು ಈ ಕಡೆ ಐರನ್ ಓರ್ಗೆ. ಇವಾಗೆಲ್ಲ ಹೋಗೋಂಗಿಲ್ಲ, ಬ್ಲಾಕ್ ಮಾಡಿದ್ದಾರೆ. ನಾನು ಯಾವಾಗ ಬಂದರೂ ಇಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಫೋಟೋ ವಿಡಿಯೋ ತೊಗೊಂಡೆ ಹೋಗೋದು. ಅಷ್ಟು ಚೆನ್ನಾಗಿದೆ ಇಲ್ಲಿ ಜಾಗ. 2 ಬೆಟ್ಟ ಮಧ್ಯೆ ನದಿ ಬರ್ತಾ ಇದೆ, ಆ ಕಡೆ ಎಲ್ಲ ಹತ್ಕೊಂಡು. ಹಿಂದೆ ಎಲ್ಲ ಹಿಲ್ಸೇ ಇದೆ ನೋಡಿ, ಫುಲ್ಲು. ಇಲ್ಲೊಂದು ಪ್ರಾಬ್ಲಮ್ ಆಗಿದೆ. ನನ್ನ ಐಫೋನ್ ಚಾರ್ಜಿಂಗ್ ಪಾಯಿಂಟಲ್ಲಿ ಮಳೆ ಬಿದ್ದು ಏನೋ ನೀರು ತುಂಬ್ಕೊಂಡಂಗಿದೆ, 1-2 ಡ್ರಾಪು. ಚಾರ್ಜ್ ಆಗ್ತಾ ಇಲ್ಲ, ಬ್ಯಾಟ್ರಿ ಬೇರೆ ಲೋ ಇದೆ. ನೋಡೋಣ ಎಷ್ಟೊತ್ತಿಗೆ ಡ್ರೈ ಆಗುತ್ತೋ ಗೊತ್ತಿಲ್ಲ ಅದು. ಸೊ ಬೇರೆ ವಿಡಿಯೋ ಎಲ್ಲ ಈಗ ಗೋಪ್ರೋ ಎಲ್ಲ ಕಂಟಿನ್ಯೂ ಮಾಡ್ತೀನಿ. ನೋಡು, ಯಾರೂ ಇಲ್ಲ, ಈ ಕಡೆನೂ ಯಾರೂ ಇಲ್ಲ ನೋಡಿ. ಆನ್ ದ ವೇನೆ ಒಂದು ವಾಟರ್ ಫಾಲ್ಸ್ ಸಿಕ್ಕಿದೆ. ಇದರ ಹೆಸರು ಕಡಂಬಿ ಫಾಲ್ಸು. ತುಂಬಾ ಚೆನ್ನಾಗಿದೆ ನೋಡೋಕ್ಕಿದು. ನೋಡಿ, ಈ ಕಡೆಯಿಂದ ಹರ್ಕೊಂಡು ಹೋಗ್ತಾ ಇದೆ ನೀರು. ಮಳೆ ಒಂದು ಕಡೆ, ಫಾಲ್ಸ್ ಒಂದು ಕಡೆ. ವ್ಯೂ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತದೆ. ಕೆಲವೊಂದು ಕಡೆ ಅಂತೂ ರೋಡ್ ಕಾಣಿಸ್ತಾನೆ ಇಲ್ಲ, ಅಷ್ಟು ಮಂಜು ತುಂಬ್ಕೊಂಡ್ಬಿಟ್ಟಿದೆ. ಮಳೆ ನಿಂತಿದೆ, ಆದರೆ ಮಂಜು ಜಾಸ್ತಿ ಇದೆ. ರೋಡ್ ಕೂಡ ಓಕೆ, ತುಂಬಾ ಚೆನ್ನಾಗಿದೆ ಡ್ರೈವ್ ಮಾಡೋದಕ್ಕೆ. ಅಲ್ಲಲ್ಲಿ ಕಿತ್ತೋಗಿದೆ, ಏನಕ್ಕೆ ಮಳೆ ಬರ್ತಾನೆ ಇರುತ್ತಲ್ಲ. ಸೊ ಎಷ್ಟು ಟಾರ್ ಹಾಕಿದ್ರು ನಿಲ್ಲಲ್ಲ ಅನಿಸುತ್ತೆ ಮೋಸ್ಟ್ಲಿ ಇಲ್ಲಿ. ಸೊ ಡ್ರೈವ್ ಎಕ್ಸ್ಪೀರಿಯೆನ್ಸ್ ಅದು ತುಂಬಾ ಚೆನ್ನಾಗಿದೆ. ಈ ಕಡೆ ಚಿಕ್ಕಮಗಳೂರು ಬಂದವರು ಕುದುರೆಮುಖ ಫಾರೆಸ್ಟ್ ಏರಿಯಾದಲ್ಲಿ ಸೊ ಒಂದು ರೌಂಡ್ ಹೋಗಿ ಬನ್ನಿ. ಅಮೇಝಿಂಗ್ ಎಕ್ಸ್ಪೀರಿಯೆನ್ಸ್ ಇದು. ಜನ ಯಾರೂ ಬರ್ತಾಯಿಲ್ಲ, ಒಬ್ಬನೇ ಹೋಗ್ತಾ ಇದ್ದೀನಿ. ಅಲ್ಲಲ್ಲಿ ಒಂದೊಂದು ವೆಹಿಕಲ್ ಬರುತ್ತೆ, ಬಟ್ ತುಂಬ ಕ್ರೌಡ್ ಏನಿಲ್ಲ.
ಸೊ ನಾವೀಗ ಕುದುರೆಮುಖ ಫಾರೆಸ್ಟ್ ಏರಿಯಾ ಕ್ರಾಸ್ ಆದ ತಕ್ಷಣ ನೆಕ್ಸ್ಟ್ ನಾನು ಕಾರ್ಕಳ ಹೋಗ್ತಿದ್ದೀನಿ. ಅಲ್ಲೊಂದು 2-3 ಚೆನ್ನಾಗಿರೋ ಪ್ಲೇಸ್ಗಳಿದೆ ಕವರ್ ಮಾಡೋದಕ್ಕೆ. ಅದು ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಸೊ ಇದು ಆಲ್ಮೋಸ್ಟು ಇನ್ನೊಂದು 15-20 ಮಿನಿಟ್ಸಲ್ಲಿ ನಾವು ಕಾರ್ಕಳ ಅಂದರೆ ಈ ಕುದುರೆಮುಖ ಚೆಕ್ ಪೋಸ್ಟ್ ಆ ಕಡೆ ಎಂಡ್ ರೀಚ್ ಆಗ್ಬೋದು. ಫ್ರೆಂಡ್ಸ್, ಈಗ ಚೆಕ್ ಪೋಸ್ಟ್ ರೀಚ್ ಆಗಿದ್ದೀವಿ. ಟೈಮು 1 ಗಂಟೆ 4 ನಿಮಿಷ. ಆನ್ ಟೈಮ್ಗೆ ಬಂದಿದ್ದೀನಿ. ಸೊ ಅಲ್ಲಿ ಅವರ ಸಿಸ್ಟಮಲ್ಲಿ ತೋರಿಸ್ತಾ ಇದೆ ಆನ್ ಟೈಮ್ ಅಂತ. ಅದು ಹ್ಯಾಂಡ್ ಓವರ್ ಮಾಡಿದಾಗ ಬೇಗ ಬಂದಿದ್ದರೆ ಓವರ್ ಸ್ಪೀಡ್ ಅಂತ ಬರುತ್ತೆ. ಆನ್ ಟೈಮ್ ಬಂದಿರೋದ್ರಿಂದ ಅವರೇನು ಪೆನಾಲ್ಟಿಗಳು ಆ ಥರ ಏನು ಹೇಳಿಲ್ಲ, ಪೆನಾಲ್ಟಿ ಬಗ್ಗೆ ಏನು ಹೇಳಿಲ್ಲ, ಬಟ್ ಆನ್ ಟೈಮ್ ಬಂದಿದೆ ಅಂತ ಹೇಳಿದ್ರು. ಸೊ ಈ ವಿಡಿಯೋ ಹೇಗಿತ್ತು ಫ್ರೆಂಡ್ಸ್? ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಪಾರ್ಟ್ 5 ವಿಡಿಯೋ ಕಂಟಿನ್ಯೂ ಆಗುತ್ತೆ. ಪಾರ್ಟ್ 5 ಬಂದು ಕಾರ್ಕಳದಲ್ಲಿ ಒಂದು 2-3 ಪ್ಲೇಸ್ ಇದೆ, ಕವರ್ ಮಾಡೋಣ. ಮತ್ತು ಇನ್ನೂ ಒಂದು 3-4 ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಪ್ಲೇಸ್ಗಳು ಕವರ್ ಮಾಡೋದಕ್ಕೆ. ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಸೊ ಆದಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಕೀಪ್ ವಾಚಿಂಗ್.